ನಿಲ್ಲಿಸಿ ಬ್ರದರ್, ಏನಕ್ಕೆ ಹೋಗ್ತೀರಾ? ಆ ಗಾಡಿನೂ ಕದ್ದು ಹೋಗ್ತಿದೆ. ಹಚ್ಚಿ ಮೇಲೆ ಹಚ್ಚಿ, ಹಚ್ಚಿ ಸರ್, ಹಚ್ಚಿ ಹಚ್ಚಿ ಮೇಲೆ ಹಚ್ಚಿ, ಹಚ್ಚಿಸ್ರಿ. ನೋಡಿ, ಮೇಲೆ ಹಚ್ಚೋದಕ್ಕೂ ಕೂಡ ಏಸ್ತಾ ಇರೋವಂಥವ್ರು ಇವರು. ಮಧ್ಯರಾತ್ರಿ ಕಳ್ಳ ಮಾರ್ಗವಾಗಿ ಮಣ್ಣು ಸಾಗಿಸುತ್ತಿದ್ದಾರೆ ಖದೀಮರು. ಮಣ್ಣು ಕಳ್ಳರನ್ನ ಪ್ರಜಾಶಕ್ತಿ ಟೀಮ್ ಹಿಡಿದ ರಣರೋಚಕ ಸುದ್ದಿ. ಮಣ್ಣು ಮಾಫಿಯಾ ಪ್ರಶ್ನಿಸಲು ಹೋದ್ರೆ ಜೆಸಿಬಿಯನ್ನೇ ಹತ್ತಿಸಲು ಬರ್ತಾರೆ. ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ ಕಂಡು ಎದ್ನೋ ಬಿದ್ನೋ ಅಂತ ಓಡಿದ್ರು. ಅಬ್ಬಬ್ಬಾ, ಮಧ್ಯರಾತ್ರಿ ಸರಿಸುಮಾರು 3:30 ಆಗಿದೆ. ಕಗ್ಗತ್ತಲು. ಆಚೆ ಬರಲು ಕೂಡ ಜನರು ಹೆದರ್ತಾರೆ. ಆದರೆ ಈ ಖದೀಮರು ಮಾತ್ರ ಮಧ್ಯರಾತ್ರಿ ಅಂತಾನೂ ಲೆಕ್ಕಿಸದೆ ಕೆರೆಯ ಒಡಲನ್ನ ಬಗೆದು ಭೂಮಿ ತಾಯಿಯನ್ನ ಬರಡು ಮಾಡ್ತಿದ್ದಾರೆ. ಎಷ್ಟು ಹೊತ್ತಲ್ಲಿ ದಂಧೆಕೋರರು ಇಷ್ಟು ಧೈರ್ಯವಾಗಿ ಮಣ್ಣು ಬಗೀತಿದ್ದಾರೆ ಅಂದ್ರೆ ಅವರಿಗೆ ಅಧಿಕಾರಿಗಳ ಕೃಪಾ ಕಟಾಕ್ಷ ಇದೆಯಾ ಅನ್ನೋ ಅನುಮಾನ ಕೂಡ ಎದ್ದಿದೆ. ಯಾಕಂದ್ರೆ ಇಷ್ಟು ರಾಜಾರೋಷವಾಗಿ ಮಣ್ಣು ಕದೀತಿದ್ರು ಅಧಿಕಾರಿಗಳ ಗಮನಕ್ಕೆ ಬಾರದೇ ಇರುತ್ತಾ? ಆದ್ರೆ ಅಧಿಕಾರಿಗಳು ಸುಮ್ಮನೆ ಇರಬಹುದು, ಆದ್ರೆ ಪ್ರಜಾಶಕ್ತಿ ಟಿವಿ ಮಾತ್ರ ಯಾವತ್ತಿಗೂ ಸುಮ್ಮನೆ ಇರೋದಿಲ್ಲ. ಎಲ್ಲಿ ಅಕ್ರಮಗಳು ನಡೀತವೆಯೋ ಅಲ್ಲಿ ಪ್ರಜಾಶಕ್ತಿ ಕ್ಯಾಮೆರಾ ಇದ್ದೇ ಇರುತ್ತೆ. ಇದು ಅಂತಿಂಥ ಸುದ್ದಿಯಲ್ಲ, ಮಣ್ಣು ದಂಧೆಕೋರರನ್ನ ಪತ್ತೆ ಹಚ್ಚಿ ಹಿಡಿದ ರೋಚಕ ಕಹಾನಿ ಇದು. ಹಾಗಾದ್ರೆ ಮಣ್ಣು ಮಾಫಿಯಾ ನಡೀತಿರೋದು ಆದ್ರೂ ಎಲ್ಲಿ? ಮಣ್ಣು ದಂಧೆಕೋರರನ್ನ ಪತ್ತೆ ಹಚ್ಚಿದ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀವಿ. ಕಂಪ್ಲೀಟ್ ಆಗಿ ಈ ಸ್ಟೋರಿ ನೋಡಿ. ಹೌದು, ನಾವೀಗ ಹೇಳ ಹೊರಟಿರೋದು ರಾತ್ರಿ ಪೂರ್ತಿ ಮಣ್ಣು ದೋಸ್ತಾ ಇರೋ ಮಣ್ಣು ಕಳ್ಳರನ್ನ ಜೀವದ ಹಂಗು ತೊರೆದು ಹಿಡಿದ ಕಥೆ. ಏಪ್ರಿಲ್ 26 ಅಂದ್ರೆ ಇವತ್ತೇ ಬೆಳಗ್ಗಿನ ಜಾವ ಸುಮಾರು 3:20 ಸುಮಾರಿಗೆ ತುಮಕೂರು ನಗರದ ಮೆಳೆಕೋಟೆಯಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಬಂದಿತ್ತು. ಖಚಿತ ಮಾಹಿತಿಯ ಮೇರೆಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ನಮ್ಮ ಪ್ರಜಾಶಕ್ತಿ ಟೀಮ್ ಮಣ್ಣು ಕಳ್ಳರನ್ನ ಭೇಟಿಯಾಡಿದೆ. ಕೆರೆಯಲ್ಲಿ ಯಾರೋ ರೈತರು ಮಣ್ಣನ್ನ ತಮ್ಮ ಜಮೀನಿಗೆ ಹೊಡೀತಿರಬಹುದು ಅಂತ ಅಂದುಕೊಂಡಿದ್ದ ನಮ್ಮ ಯೋಚನೆ ತಲೆ ಕೆಳಗಾಗಿತ್ತು. ಕೆರೆ ಬಳಿ ಹೋದ್ರೆ ಪ್ರಜಾಶಕ್ತಿ ಟೀಮ್ಗೆ ದೊಡ್ಡ ಶಾಕ್ ಆಗಿದ್ದು, ಲೋಡ್ ಗಟ್ಟಲೆ ಮಣ್ಣನ್ನ ಜೆಸಿಬಿಗಳ ಮೂಲಕ ಬಗೆದು ಬರೋಬ್ಬರಿ 50ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ ಅನ್ನ ಬಳಸಿ ರಾತ್ರಿ ಪೂರ್ತಿ ಕೆರೆಯ ಮಣ್ಣನ್ನ ದೋಚಲಾಗ್ತಾ ಇತ್ತು. ಕೆರೆಯಲ್ಲಿ ಮಣ್ಣು ಬಗಿತಾ ಇರುವುದರ ದೃಶ್ಯವನ್ನ ಪ್ರಜಾಶಕ್ತಿ ಟಿವಿ ಸೆರೆ ಹಿಡಿದಿದ್ದು, ಬಳಿಕ ಮಣ್ಣು ತುಂಬುವ ಜಾಗಕ್ಕೆ ಹೋಗಲು ನಿರ್ಧರಿಸಿತು. ಆದರೆ ಟ್ರ್ಯಾಕ್ಟರ್ಗಳ ಸಂಚಾರ ಜಾಸ್ತಿ ಇದ್ದಿದ್ರಿಂದ ಮಣ್ಣು ದಂಧೆಕೋರರ ಕಣ್ತಪ್ಪಿಸಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವಿತು ಕುಳಿತುಕೊಂಡು ಕಾರ್ಯಾಚರಣೆ ಮಾಡಲಾಯಿತು. ವೀಕ್ಷಕರೇ, ಇದು ಸದ್ಯಕ್ಕೆ ಬೆಳಗಿನ ಜಾವ 3:30 ಸುಮಾರು 3:26 ಆಗಿದೆ. ನೀವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಿ? ಈಗ ಬೆಳಗಿನ ಜಾವ 3:26 ಮೆಳೆಕೋಟೆಯ ಕೆರೆಯಲ್ಲಿ ಅಕ್ರಮವಾಗಿ ಮಧ್ಯರಾತ್ರಿಯಲ್ಲಿ ಕೆರೆಯ ಮಣ್ಣನ್ನು ಕದಿಯುವಂಥ ಕೆಲಸ ಆಗ್ತಾ ಇದೆ. ಈ ಕೆರೆಯ ಒಡಲನ್ನು ಬಗೆದು ಆ ಮಣ್ಣನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ, ಇಲ್ಲಿ 1-2 ಟ್ರ್ಯಾಕ್ಟರ್ಗಳಲ್ಲಿ ಈ ಮಣ್ಣನ್ನು ತೆಗಿತಾ ಇಲ್ಲ. ಸುಮಾರು ನಾವು ಇಲ್ಲಿ ಒಂದು ಅರ್ಧ ಗಂಟೆಯಿಂದಲೂ ಕೂಡ ನೋಡ್ತಾ ಇದ್ದೇವೆ, 100 ಟ್ರ್ಯಾಕ್ಟರ್ಗಳಲ್ಲಿ ಇಲ್ಲಿ ಮಣ್ಣನ್ನು ತೆಗೆದು ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ. ಸದ್ಯಕ್ಕೆ 2 ಜೆಸಿಬಿಗಳಲ್ಲಿ ಇಲ್ಲಿ ಮಣ್ಣನ್ನು ತುಂಬುವಂಥ ಕೆಲಸ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ? ಇದು ಜೆಸಿಬಿಗಳಲ್ಲಿ ಮಣ್ಣನ್ನು ತುಂಬ್ತಾ ಇರುವಂಥದ್ದು. ಈ 2 ಕಡೆ ಜೆಸಿಬಿಗಳಲ್ಲಿ ಮಣ್ಣನ್ನು ತುಂಬ್ತಾ ಇದ್ದಾರೆ. ಇದು ಸದ್ಯ ಮೆಳೆಕೋಟೆ ಕೆರೆಯಲ್ಲಿ ಆಗ್ತಾ ಇರುವಂಥದ್ದು. ಇಲ್ಲಿ ನೀವು ಒಂದು ಜೆಸಿಬಿಯನ್ನು ಏನು ನೋಡ್ತಾ ಇದ್ದೀರಿ? ಇಲ್ಲಿ ಒಂದು ಕಡೆ ಜೆಸಿಬಿ ಮಣ್ಣನ್ನು ತುಂಬ್ತಾ ಇದ್ದಾರೆ. 106 ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣನ್ನು ಇಲ್ಲಿಂದ ಸಾಗಾಟ ಮಾಡಲಾಗ್ತಾ ಇದೆ. ಇನ್ನು ಪಕ್ಕದಲ್ಲಿಯೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ನೀವು, ಎಷ್ಟೆಲ್ಲ ಟ್ರ್ಯಾಕ್ಟರ್ಗಳು ಬರ್ತಾ ಇವೆ ಅಂದರೆ ಅಲ್ಲಿ ಆಗಲೇ 2-3 ಟ್ರ್ಯಾಕ್ಟರ್ಗಳು ಬಂದು ಸಾಲಾಗಿ ನಿಂತಿರುವಂಥದ್ದು. ಇಲ್ಲಿ ಪಕ್ಕದಲ್ಲಿಯೂ ಕೂಡ ಇನ್ನೊಂದು ಜೆಸಿಬಿಯಲ್ಲಿ ಇಲ್ಲಿ ಮಣ್ಣನ್ನು ತುಂಬಲಾಗ್ತಾ ಇದೆ. ಇದು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಎತ್ತಿ ತೋರಿಸ್ತಾ ಇದೆ. ಅವರೆಲ್ಲರೂ ಕೂಡ ಆರಾಮಾಗಿ ಮನೆಯಲ್ಲಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ನಾವುಗಳು ಈ ರೀತಿಯಾಗಿ ಫೀಲ್ಡ್ಗಿಳಿದು ಕೆಲಸ ಮಾಡುವಂಥ ಪರಿಸ್ಥಿತಿಗೆ ಈಗ ಸದ್ಯಕ್ಕೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ನಮ್ಮನ್ನು ಈ ಸಮಾಜವನ್ನು ತಂದಿದ್ದಾರೆ.
ನಾವೀಗ ಅಲ್ಲಿಗೆ ಹತ್ತಿರಕ್ಕೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇಲ್ಲಿ ಮಣ್ಣನ್ನು ಹೊಡೆಯೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳುವಂಥ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಏನೇ ಆದರೂ ಕೂಡ ನಮ್ಮ ಮೇಲೆ ಹಲ್ಲೆ ಆಗ್ಬೋದು, ನಮ್ಮ ಮೇಲೆ ಏನೇ ತೊಂದರೆ ಆದರೂ, ನಮಗೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ ಇಲ್ಲಿ ಈಗ ಸದ್ಯಕ್ಕೆ ಮಣ್ಣನ್ನು ತುಂಬ್ತಿರುವಂಥವರೇ ಹೊಣೆಗಾರರಾಗ್ತಾರೆ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹೊಣೆಗಾರರಾಗ್ತಾರೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕೆಲಸ ಅವರು ಮಾಡಬೇಕಾಗಿರುವಂಥದ್ದು. ಅವರಿಗಂತೂ ಕೂಡ ಕೆರೆಗಳನ್ನು ಉಳಿಸುವಂಥ ಸೌಜನ್ಯ, ಕೆರೆಗಳನ್ನು ಉಳಿಸುವಂಥ ಹಿತ ಇಲ್ಲ. ಆದರೆ ನಾವು ಆ ರೀತಿಯಲ್ಲ. ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾ ಇರುವಂಥವ್ರು, ಅವರನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥವ್ರು ನಿಜಕ್ಕೂ ಕೂಡ ನಾವು ಮಾಡ್ತೇವೆ. ಇಲ್ಲಿ ಅಕಸ್ಮಾತ್ ಏನಾದರೂ ಕೂಡ ನಮ್ಮ ಮೇಲೆ ಹಲ್ಲೆ ಇನ್ನಿತರ ಘಟನೆಗಳಾಯಿತು ಅಂದರೆ ಇದಕ್ಕೆ ನೇರ ಹೊಣೆ ಸಣ್ಣ ನೀರಾವರಿ ಇಲಾಖೆಯವರೇ ಒತ್ಕೊಳ್ಬೇಕಾಗತ್ತೆ. ಇದಕ್ಕೆ ಕಾರಣ ಇದು ಅವರ ಕೆರೆ, ಅವರು ಕಾಪಾಡಬೇಕಾಗಿದ್ದಂಥ ಕೆರೆ. ಇನ್ನು 1.5 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿದ ಪ್ರಜಾಶಕ್ತಿ ಟೀಮ್ ಮಣ್ಣು ದಂಧೆ ಮಾಡಲು ಎಷ್ಟು ಜನರು ಬಂದಿದ್ದಾರೆ ಅಂತೆಲ್ಲ ತಿಳಿದುಕೊಂಡು ಜೀವದ ಹಂಗನ್ನ ತೊರೆದು ಮಣ್ಣು ದಂಧೆಕೋರರನ್ನ ಬೇಟೆಯಾಡಲು ಪ್ರಜಾಶಕ್ತಿ ಟೀಮ್ ಸಜ್ಜಾಗಿತ್ತು. ಸದ್ಯಕ್ಕೆ ನಾವೀಗ ತುಂಬ ಹತ್ತಿರದಲ್ಲಿ ಅಂದರೆ ತುಂಬ ಹತ್ತಿರದಲ್ಲೇ ಇದ್ದೇವೆ. ಅವರೀಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋದರೆ ಗಮನಿಸ್ತಾ ಇದ್ರಿ, ನಮಗಿಂತ ಕೇವಲ ಮೀಟರ್ಗಳ ಅಂತರದಲ್ಲಿದ್ದಾರೆ. ಇಲ್ಲಿಂದ ಅವ್ರಿಗೆ 100 ಮೀಟ್ರ್ ಕೂಡ ಇಲ್ಲ. ಆದರೆ ಇದುವರೆಗೂ ಕೂಡ ಇನ್ನೂ ತುಂಬುತ್ತಲೇ ಇದ್ದಾರೆ ಮಣ್ಣು. ನಾವಿಲ್ಲಿ ಇದ್ದೀವಿ ಅನ್ನೋ ಕೂಡ ಅವ್ರಿಗೆ ಗೊತ್ತಾಗಿಲ್ಲ. ಈ ರೀತಿಯಾಗಿ ನಿಜವಾಗ್ಲೂ ಕೂಡ ಇಷ್ಟೆಲ್ಲ ರಾತ್ರಿಯಲ್ಲಿ, ಈ ಮಧ್ಯರಾತ್ರಿಯಲ್ಲಿ, ಸರಿವತ್ತಿನಲ್ಲಿ ಈಗ ಸಮಯ ಬಂದು 3:30 ಆಗ್ತಾ ಬಂತು. ಇಷ್ಟು ಸಮಯದಲ್ಲೂ ಕೂಡ ಅವರು ರಾಜಾರೋಷವಾಗಿ ಮಣ್ಣನ್ನು ತುಂಬುತ್ತಿದ್ದಾರೆ ಅಂತಂದರೆ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ನಾವು ಅರ್ಥೈಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಗೆ ನಿಜಕ್ಕೂ ಕೂಡ ಅಧಿಕಾರಿಗಳ ಮೇಲೆ ಸಖತ್ತು ಬೇಸರ ಇದೆ. ಯಾಕಪ್ಪ ಅಂತಂದರೆ ಈ ರೀತಿಯಾಗಿ ರಾಜಾರೋಷವಾಗಿ ಮಣ್ಣನ್ನು ತುಂಬೋದಕ್ಕೆ ನೀವು ಅನುವು ಮಾಡಿಕೊಡ್ತೀರಾ ಅಂತಂದರೆ ಈ ಕೆರೆ ಕಟ್ಟೆಗಳನ್ನು ಉಳಿಸ್ಬೇಕಾದಂಥವ್ರು ನೀವು. ನಾವು ಈ ರೀತಿಯಾಗಿ ಮಣ್ಣು ಗುಡ್ಡೆಗಳ ನಡುವೆ ಬಚ್ಚಿಟ್ಕೊಂಡು, ಪೊದೆಗಳ ನಡುವೆ ಬಚ್ಚಿಟ್ಕೊಂಡು ನಾವು ಬಂದು ಇಲ್ಲಿ ನಿಮಗೆ ವಿಡಿಯೋನ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ, ಇಲ್ಲಿ ನಾವು ವರದಿ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ನಮಗೆ ನಿಜವಾಗ್ಲೂ ಕೂಡ ಅನುಮಾನವಾಗಿ ಕಾಡ್ತಾ ಇದೆ, ಪ್ರಶ್ನೆಯಾಗಿ ಕಾಡ್ತಾ ಇದೆ. ನೋಡಿ, ಅವರು ತುಂಬ್ತಾ ಇದ್ದಾರೆ, ಇನ್ನೂ ಕೂಡ ತುಂಬ್ತಲೇ ಇದ್ದಾರೆ. ಒಂದೆರಡಲ್ಲ, ನೀವು ಮೊದಲು ಆ ಟ್ರ್ಯಾಕ್ಟರ್ಗಳು ಹೋಗ್ತಾ ಇದೆಯಲ್ಲ, ಆ ಟ್ರ್ಯಾಕ್ಟರ್ಗಳ ಸಂಖ್ಯೆಯನ್ನು ಗಮನಿಸಿ. ಆ ಟ್ರ್ಯಾಕ್ಟರ್ಗಳ ಸಂಖ್ಯೆಯನ್ನು ಗಮನಿಸಿ ಆದಮೇಲೆ ನಾನು ಹೇಳ್ತಾ ಇರೋದು ಎಷ್ಟು ಸತ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಭಾಗಕ್ಕೂ ಕೂಡ ಟ್ರ್ಯಾಕ್ಟರ್ಗಳು ಹೋಗ್ತಾ ಇವೆ, ಈ ಭಾಗಕ್ಕೂ ಕೂಡ ಟ್ರ್ಯಾಕ್ಟರ್ಗಳು ಹೋಗ್ತಾ ಇವೆ. ಒಂದು ನಿಮಿಷ ಕೂಡ ಗ್ಯಾಪ್ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ JCBಗಳು ಕೆಲಸವನ್ನು ಮಾಡ್ತಾ ಇವೆ. ಅಷ್ಟರ ಮಟ್ಟಿಗೆ ಗರ್ಜನೆಯನ್ನು ಮಾಡಿ ಭೂತಾಯಿಯ ಒಡಲನ್ನು ಅವರು ಬಗಿತಾ ಇದ್ದಾರೆ. ಅಷ್ಟೆಲ್ಲ ಆಗ್ತಿದ್ರು ಕೂಡ ಈಗ ಅಧಿಕಾರಿಗಳಿಗೆ ಇದ್ಯಾವುದು ಕೂಡ ಗೊತ್ತೇ ಇಲ್ಲ. ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಈ ರೀತಿಯಾಗಿ ಅಡಗಿಕೊಂಡು ವಿಡಿಯೋನ ಮಾಡುವಂಥ ಪರಿಸ್ಥಿತಿ ಬಂದಿದ್ದು, ವರದಿಯನ್ನು ಮಾಡೋ ಪರಿಸ್ಥಿತಿ ಬಂದಿದ್ದೀರಾ ಅಂತಂದ್ರೆ ನೀವು ಇದೆಲ್ಲ ನಿಮ್ಮ ಕೆಲಸ ಅನ್ನೋದನ್ನ ಮರೆತ್ರ. ಇದು ಮಾಡಬೇಕಾಗಿದ್ದಿದ್ದು ಯಾರು? ಮಾಡ್ತಾ ಇರೋದು ಯಾರು? ನೀವೇನು ಮಾಡ್ತಾ ಇದ್ದೀರಿ? ದೊಡ್ಡದಾಗಿ ಬಡಾಯಿ ಕೊಚ್ಕೊಂಡು ನಾವು ಕೆರೆಗಳನ್ನು ಉಳಿಸ್ತೀವಿ ಅನ್ನೋರು, ದೊಡ್ಡದಾಗಿ ಬಡಾಯಿನೇ ಕೊಚ್ಕೊಂಡು ನಾವು ಮಣ್ಣನ್ನು ಉಳಿಸ್ತೀವಿ, ಸಂರಕ್ಷಣೆ ಮಾಡ್ತೀವಿ ಅನ್ನೋರು ಎಲ್ಲಿಗೆ ಹೋಗಿದ್ದೀರಿ? ಏನಾದರೂ ಕೇಳಿದ್ರೆ ಸಾಕ್ಷಿ ಬೇಕು, ಸಾಕ್ಷಿ ಇಲ್ಲ, ನಂಬರ್ಗಳಿಲ್ಲ. ಯಾರಾದರೂ ಕೂಡ ನೋಡಿರೋರು ಬಂದು ಸಾಕ್ಷಿ ಹಾಕಿ ಅಂದರೆ ಸಾಕ್ಷಿ ಹಾಕಲ್ಲ, ನಾವು ಜವಾನರನ್ನ ಕರ್ಕೊಂಡೋಗಿ, ನಮ್ಮ ಅಟೆಂಡರ್ನ ಕರ್ಕೊಂಡೋಗಿ FIR ಮಾಡಿಸ್ಬೇಕು ಸರ್ ಅಂತ ಹೇಳ್ತೀರಲ್ಲ. ಯಾರಪ್ಪನ ಮನೆ ಸೊತ್ತು ಅಂತ ನೀವು FIR ಮಾಡಿಸ್ತೀರಾ? ಇದು ನೀವು ಜವಾಬ್ದಾರಿ ತೊಗೊಂಡಿದ್ದೀರಲ್ವಾ? FIR ಮಾಡಿಸ್ಬೇಕಾದ್ರೆ ನಿಮ್ಮ ಕರ್ತವ್ಯ ಅಲ್ವಾ? ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಈ ವಿಚಾರದಲ್ಲಿ ಏನಾದರೂ ಕೂಡ FIR ಆಗದೇ ಇದ್ದರೆ ಇದು ನಿಮ್ಮ ಕುರ್ಚಿಯನ್ನು ಬಿಟ್ಟು ಕೆಳಗಿಳಿಯುವಂಥ ಸಮಯ ಅಂತ ಅಂದ್ಕೊಳ್ಳಿ. ರಾಜಾರೋಷ ಮಣ್ಣು ತುಂಬುತ್ತಿದ್ದಾರೆ, ಹಾಳುದ್ದ ಗುಂಡಿಗಳನ್ನು ಇಳಿಸ್ತಿದ್ದಾರೆ. ಕೇಳರು ಯಾರೂ ಇಲ್ಲ, ಅವ್ರಿಗೆ ಹೇಳರು ಯಾರೂ ಇಲ್ಲ. ಈಗಲೇ ನಮ್ಮ ಕಣ್ಣೆದುರುಗಡೆ ಅಲ್ಲಿ 5-6 ಗಾಡಿಗಳು ನಿಂತಿವೆ, ಇನ್ನಷ್ಟು ಹೋಗ್ತಾ ಇವೆ, ಬರ್ತಾ ಇವೆ. 100 ಟ್ರ್ಯಾಕ್ಟರ್ಗಳಂದರೆ ನಿಜಕ್ಕೂ ಕೂಡ ತಪ್ಪಿಲ್ಲ. ಕೆರೆ ಒಡಲನ್ನು ಬಗೆದು ದುಡ್ಡಿನ ಆಸೆಗಾಗಿ ಮಾರ್ಕೊಳ್ಳುವಂಥ ಕೆಲಸವನ್ನು ಈ JCB ಮತ್ತು ಟ್ರ್ಯಾಕ್ಟರ್ ಮಾಲೀಕರುಗಳು ಮಾಡ್ತಾ ಇದ್ದಾರೆ. ಈಗ ಹೋಗಿ ಕೇಳಿದ್ರೆ ಅವ್ರು ಹೇಳೋದು ಒಂದೇ ಒಂದು ಪದ, ನಾವು ರೈತರು ಹೊಡಿತಿದ್ವಿ ಸರ್. ರೈತರು ಹೊಡಿಯೋರು ಈ ರೀತಿಯಾಗಿ ರಾತ್ರಿ ಹೊತ್ತಲ್ಲಿ ಕದ್ದು ಈ ಮಣ್ಣನ್ನು ಸಾಗಾಟ ಮಾಡುವಂಥ ಅವಶ್ಯಕತೆ ಏನಿದೆ? ಸಣ್ಣ ನೀರಾವರಿ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಳಿ. ಇದು ಪ್ರಜಾಶಕ್ತಿ ಟಿವಿ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನಮ್ಮ ಪ್ರತಿನಿಧಿ ಮತ್ತು ಕ್ಯಾಮರಾಮ್ಯಾನ್ ಸದ್ದಿಲ್ಲದೆ ಮಣ್ಣು ತುಂಬೋ ಜಾಗಕ್ಕೆ ಹೋಗಿ ಚಿತ್ರೀಕರಣ ಮಾಡಲು ಶುರು ಮಾಡ್ತಾ ಇದ್ದಂತೆ ಅಲ್ಲಿಂದ 10 ಟ್ರ್ಯಾಕ್ಟರ್ಗಳನ್ನ ತಗೊಂಡು ದಂಧೆಕೋರರು ಓಡಿದ್ರು. ಇದ್ದ 2 JCBಗಳಲ್ಲಿ ನಮಗೆ ಒಂದು JCBಯ ಇಂಜಿನ್ ನಂಬರ್ ಮತ್ತು ಚಾಲ್ಸಿ ನಂಬರ್ ಮಾತ್ರ ಸಿಕ್ತು. ಈ ವೇಳೆ JCBಯನ್ನ ತಡೆಯಲು ಹೋಗಿದ್ದಕ್ಕೆ ನಮ್ಮ ವರದಿಗಾರನ ಮೇಲೆಯೇ JCB ಹತ್ತಿಸುವುದಕ್ಕೆ ಮುಂದಾಗಿದ್ದ.
ಚಾಸಿ ನಂಬರ್ ಇದೆ. ರಾಜಾರೋಷವಾಗಿ ಮರಳೂರು ಸದ್ಯಕ್ಕೆ ಇಲ್ಲೇನು ಇವರು ನೋಡಿ. ನಿಲ್ಲಿಸಿ ಬ್ರದರ್, ಏನಕ್ಕೆ ಹೋಗ್ತೀರಾ? ನಿಲ್ಲಿಸ್ರಿ. SLN 13,000 ನಿಲ್ಲಿಸಿ. ನೋಡಿ, ಆ ಗಾಡಿನೂ ಕದ್ದು ಹೋಗ್ತಿದೆ, ಈ ಗಾಡಿನೂ ಕದ್ದು ಹೋಗ್ತಿದೆ. ನಿಲ್ಲಿಸಿ ಸರ್, ನಿಲ್ಲಿಸಿ. ಎಲ್ಲಿಗೆ ಹೋಗ್ತೀರಾ ನೀವು? ಎಲ್ಲಿಗೆ ಹೋಗ್ತೀರಾ? ಹಚ್ಚಿ, ಮೇಲಚ್ಚಿ, ಮೇಲಚ್ಚಿ, ಹಚ್ಚಿ, ಮೇಲೆ ಹಚ್ಚಿ, ಹಚ್ಚಿ ಸರ್, ಹಚ್ಚಿ, ಹಚ್ಚಿ, ಮೇಲೆ ಹಚ್ಚಿ, ಹಚ್ಚಿಸ್ರಿ. ನೋಡಿ, ಮೇಲೆ ಹಚ್ಚೋದಕ್ಕೂ ಕೂಡ ಏಸ್ತಾ ಇರೋವಂಥವ್ರು ಇವರು. ಚಾಸಿ ನಂಬರ್ ಇದೆ ನೋಡಿ. ಟ್ರ್ಯಾಕ್ಟರ್ ಇದೆ ಇಲ್ಲಿ. ಇದು ಒಂದು ಟ್ರ್ಯಾಕ್ಟರಲ್ಲಿ ನೋಡಿತಾ ಇರಲಿಲ್ಲ, ನೂರಾರು ಟ್ರ್ಯಾಕ್ಟರ್ಗಳು. ಏನು ಮಾಡ್ತಿದ್ದೀರಾ ಸರ್? ಏನು ಮಾಡ್ತಿದ್ದೀರಾ ಸರ್? ನಾವು ಅಣ್ಣ ಬಂದಿದ್ದ ನೋಡ್ಕೊಂಡಿದ್ವಿ. ಹಾಂ, ಏನು ಮಾಡ್ತಿದ್ದೀರಾ? ಏನೋ ಮಾಡ್ತಿಲ್ಲ. ಹೋಗ್ಬೇಡಿ. ನಾವು ಹೋಗಲ್ಲ, ನಾನು ಹೇಳೋದು ಕೇಳಿಸ್ಕೊಟ್ರಿ. ಹೇಳಿ. ನಾವು ಅಣ್ಣ ಬಂದಿದ್ದೆ, ಇಲ್ಲೇ ಇಲ್ಲ ನಾವು ಊಟ ತಂದ್ರೆ ಹೊಟ್ಟೆ ಹಸಿತಾಯ್ತು, ಕೂತ್ಕೊಂಡಿದ್ವಿ. ನಿಮ್ಮ ಬಟ್ಟೆನೇ ಹೇಳ್ತಾ ಇದ್ದೆ, ನೀವೇನು ಮಾಡ್ತಿದ್ದೀರಾ ಅಂತ. ಬರಲ್ಲ ಬೇಡ, ಹೋಗ್ಬೇಡಿ. ನಾವು ನಿಮ್ಮನ್ನ ಏನು ಮಾಡಲ್ಲ ಅಣ್ಣ. ಅಣ್ಣ ನಮ್ಮ ಬರಲ್ಲ ಹೇಳ್ತಾ ಇಲ್ವಾ? ನಾವು ನಿಜವಾಗ್ಲೂ ನಿಮ್ಮನ್ನ ಏನು ಮಾಡಲ್ಲ. ಹೋಗ್ಬೇಡಿ, ನಾನೇ ಕಳಿಸ್ತೀನಿ. ಸುಮ್ಮನೆ ಆಮೇಲೆ ನೀವು ಹೋಗ್ಬಿಟ್ಟು ಏನೇನೋ ಮಾಡ್ಕೋಬೇಡಿ. ಆರಾಮಾಗಿ ಹೋಗಿರಂತೆ, ಆರಾಮಾಗಿ ಹೋಗಿರಂತೆ. ನೀವು ಹಂಗೆಲ್ಲ ತಲೆ ಕೆಡಿಸ್ಕೊಂಡು ನೀವು ಗಾಬರಿ ಏನೋ ಆಗಕ್ಕೆ ಹೋಗ್ಬೇಡಿ. ನಿದ್ದೆಯಿಂದ ಇದ್ದಿದ್ರೆ ಆರಾಮಾಗಿರ್ರಿ, ಗಾಬರಿ ಆಗ್ಬೇಡಿ. ನೋಡಿ, ಯಾವುದಕ್ಕೂ ನಂಬರ್ ಇಲ್ಲ, ಯಾವ ಗಾಡಿಗಳಿಗೂ ನಂಬರ್ ಇಲ್ಲ. ಕೆರೆಯಲ್ಲಿ ಮಧ್ಯರಾತ್ರಿಯ ಅಕ್ರಮವಾಗಿ ನಡೀತಿರುವಂಥ ಮಣ್ಣು ಸಾಗಾಣಿಕೆ. ಇಲ್ಲೊಂದು JCB ಇರುತ್ತೆ, ಅಲ್ಲೊಂದು JCB ಇರುತ್ತೆ. ಒಬ್ಬನ ಹತ್ರ ಹೋದರೆ ಇನ್ನೊಬ್ಬ ಓಡೋಗ್ತಾನೆ. ಇದು ನೋಡಿ, ಅಲ್ಲಿ ಎಲ್ಲ ಓಡೋಗ್ತಿದ್ದಾರೆ, ಒಬ್ಬರು ಕೂಡ ಇಲ್ಲ. ಓಡೋಗ್ಲಿ. JCB ಚಾಸಿ ನಂಬರ್ ಇದೆ, SLN 13,000 ಪಾಪ. ರಾಜಾರೋಷವಾಗಿ ಎಷ್ಟೆಷ್ಟು ಬಗ್ದಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ಬನ್ನಿ ನಾನು ನಿಮಗೆ. ಇದು ಮಧ್ಯರಾತ್ರಿ ನಡೆಯುವಂಥ ಮಾಫಿಯಾ. ಇದಕ್ಕೆ ಅಧಿಕಾರಿಗಳ ಸಾಥ್ ಕೊಟ್ಟಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಧೂಳು ಆವರಿಸ್ಕೊಳ್ತಾ ಇದೆ ಅಂದರೆ, ತುಂಬ ಸೇಫರ್ ಝೋನ್ ಥರ ಇವರು ಕೆಲಸ ಮಾಡೋದು. ಇದ್ದಂಥ ಒಂದು ಗಾಡಿಗಳು ಕೂಡ ಈಗ ಇಲ್ಲ. ಎಷ್ಟೆಷ್ಟು ಆಳಗಳನ್ನು ತೆಗೆದಿದ್ದಾರೆ ನೀವು ನೋಡ್ತಾ ಹೋಗಿ. ಇದು ಒಂದು ಕಡೆದು ನಾನು ತೋರಿಸ್ತಾ ಇರೋದು ನಿಮಗೆ. ನೀರು ಬರೋವರೆಗೂ ಕೂಡ ಇವರು ಬಿಡಲ್ಲ. ನೋಡಿ, ಆ ಧೂಳಿಗೆ ಸದ್ಯಕ್ಕೆ ಇಲ್ಲೇನು ಅವರು ಓಡಾಡ್ತಾ ಇರೋದಕ್ಕೆ ಧೂಳು ಬರ್ತಾ ಇದೆ. ಆ ಧೂಳಿಗೆ ಕ್ಯಾಮ್ರಾ ಕೂಡ ಫೋಕಸ್ ಆಗ್ತಾ ಇಲ್ಲ. ಆರೆಂಜ್ ಇವರು ಧೂಳನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ತೆಗೆದಿದ್ದಾರೆ. ನೀವೀಗ ಏನು ಗಮನಿಸ್ತಾ ಇದ್ದೀರಿ? ಇದರೊಳಗಡೆ ನಾವೀಗ ಓಡಾಡಿಕೊಂಡು ಇದರೊಳಗಡೆ ನಮ್ಮ ಪ್ರಾಣವನ್ನು ಮತ್ತೆ ಇಟ್ಟು ನಾವು ಅವ್ರನ್ನ ಈಗ ಹಿಡಿಯುವಂಥ ಕೆಲಸಕ್ಕೆ ಬಂದಿದ್ದೀವಿ. ಈಗ ಆ ರೀತಿ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಸದ್ಯಕ್ಕೆ. ನೋಡಿ, ಇಲ್ಲಿ ಕಾಲಿಟ್ಟರೆ ಇದು ಒಳಗೋಗುತ್ತೆ, ಕೂತ್ಕೊಳ್ಳುತ್ತೆ. ಇದರೊಳಗೆಲ್ಲ ಓಡಾಡಿಕೊಂಡು ಹಿಡಿಯುವಂಥ ಕೆಲಸನ ನಾವು ಮಾಡಬೇಕಾಗಿದೆ. ಸಂಬಳ ತಗೊಳ್ಳೋದು ಸಣ್ಣ ನೀರಾವರಿ ಇಲಾಖೆಯವರು ಕೆರೆಗಳನ್ನು ಉಳಿಸೋದಕ್ಕೆ, ಆದರೆ ಕಷ್ಟಪಡಬೇಕಾಗಿರೋರು ನಾವು. ಈ ರೀತಿ ನಮ್ಮ ಜೀವವನ್ನು ಒತ್ತೆ ಇಟ್ಟು ಒಂದು ಕಾಲಿಟ್ಟರೆ ಇದರೊಳಗಡೆ ಓಡೋಗ್ಬೇಕಾದ್ರೆ ಏನಾದರೂ ಈ ಉಸುಬಿನಲ್ಲಿ ಸಿಕ್ಕಿಕೊಂಡ್ರೆ ನಮ್ಮ ಕಷ್ಟ ನಮಗೆ ಗೊತ್ತು. ಆದರೆ ಸಣ್ಣ ನೀರಾವರಿ ಇಲಾಖೆಯವರು ಆರಾಮಾಗಿ ಮನೇಲಿ ಕೂತ್ಕೊಂಡಿದ್ದೀರಿ. ಬಂದರೆ ಒಬ್ಬರು ನಿಲ್ಲಲ್ಲ, ಎಲ್ಲ ಓಡೋಗ್ತಾರೆ. ಈ ರೀತಿ ಕೆಲಸ ಇಲ್ಲಿ ಆಗ್ತಾ ಇರುವಂಥದ್ದು. ನೋಡಿ ಎಷ್ಟರ ಮಟ್ಟಿಗೆ ಗುಂಡಿಗಳನ್ನು ತೆಗೆದಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇಲ್ಲಿ ನೋಡಿ, ನಮಗೆ ಆಗಿದ್ದಂಥ ಸ್ಥಿತಿ ಈಗ ಇದೆಲ್ಲವೂ ಕೂಡ ಹಿಡಿಬೇಕು. ಕೆರೆಗಳನ್ನು ಉಳಿಸೋದಕ್ಕೆ ಬಂದಂಥವ್ರಿಗೆ ಆಗುವಂಥ ಸ್ಥಿತಿಗಳು ಈಗ ಅವರು ತುಂಬ್ತಾ ಇದ್ದಂಥದ್ದು ಇಲ್ಲಿನೇ. ನೋಡಿ, ಈ ರೀತಿಯಾಗಿ ನೀರು ಎಲ್ಲೆಲ್ಲಿರುತ್ತೋ ಅಲ್ಲಿ ಸುತ್ತ ಇರುವಂಥ ಮಣ್ಣನ್ನು ಇಲ್ಲಿ ತುಂಬ್ಕೊಳ್ಳೋವಂಥ ಕೆಲಸವನ್ನು ಇವರು ಮಾಡ್ತಾರೆ. 1 ಅಡಿ 2 ಅಡಿ ಅಲ್ಲ ಸ್ವಾಮಿ, 10 ಅಲ್ಲ 15 ಅಲ್ಲ 20 ಅಡಿ ಕೂಡ ಅವರು ತುಂಬುವಂಥ ಕೆಲಸ ಮಾಡ್ತಾರೆ. ಒಳಗಡೆ ಇಳಿದು ತೋರಿಸ್ತೀವಿ ಅಂದರೆ ಅದು ನಮಗಿಂತ ಎತ್ತರವಾಗಿರುತ್ತೆ. ನಮ್ಮ ಮೇಲೆಯೂ ಕೂಡ ಆತ JCBಯನ್ನು ಹಚ್ಚುವಂಥ ಪ್ರಯತ್ನವನ್ನು ಕೂಡ ಮಾಡ್ದ. ನಾವು ಅದಕ್ಕೆ ಬಗ್ಗೋರು ಅಲ್ಲ, ಜಗ್ಗೋರು ಅಲ್ಲ. ನೋಡಿ, ಅಲ್ಲಿ ಮೇಲಿಂದ ನಿಂತು ನೋಡಿದ್ರೆ ನಾನು ಮುಚ್ಚಿ ಹೋಗ್ತೀನಿ. ಇಷ್ಟರ ಮಟ್ಟಿಗೆ ಗುಂಡಿಗಳನ್ನು ಇವರು ತೆಗಿತಾರೆ. ಇದು ಇವರು ತೆಗೆಯುವಂಥ ಗುಂಡಿಗಳು
ಒಳಗಡೆ ಯಾರಾದರೂ ಕೂತ್ಕೊಂಡ್ರೆ ನೋಡಿ ಇಲ್ಲಿ ಒಳಗಡೆ ನೀರು ಬರ್ತಾ ಇದೆ ಆಗಲೇ. ಇಲ್ಲಿ ನೋಡಿ ಕೆಳಗಡೆ ನೀರು ಬರ್ತಾ ಇದೆ, ಯಾಕಂದರೆ ಅಕ್ಕಪಕ್ಕದಲ್ಲೆಲ್ಲ ನೀರು ಇರೋವಂಥದ್ದು ಇದು ಸೀಪೇಜ್ ವಾಟ್ರು ಕೆಳಗಡೆಯಿಂದ ಬರ್ತಾ ಇದೆ. ಆದರೂ ಕೂಡ ಮಣ್ಣನ್ನು ತೆಗೆಯುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಇನ್ನೂ ಕೂಡ ಟ್ರ್ಯಾಕ್ಟ್ರಿಗಳು ಹೋಗ್ತಾ ಇದೆ ನೋಡಿ. ಪಕ್ಕದಲ್ಲಿ ನೀರಿದೆ, ಸ್ವಲ್ಪ ಜಾಗ ಸಿಕ್ಕರೆ ಇಲ್ಲಿ ಮಣ್ಣು ಬಗೆಯೋದು. ನಮ್ಮ ಮೇಲೆ JCB ಹಚ್ಚುವಂಥ ಕಾರ್ಯ ಆಗುತ್ತೆ, ನಮ್ಮ ಮೇಲೆ ಹಚ್ಚೋದಕ್ಕೆ ಬರ್ತಾರೆ. ಹಾಂ, ಇದು ಜೀವದ ಹಂಗನ್ನು ತೊರೆದು ಸದ್ಯಕ್ಕೆ ನಾವು ಈಗ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಇನ್ನು ಎಷ್ಟು ಅಡಿ ತೆಗ್ದಿದ್ದಾರಪ್ಪ ಅಂದರೆ, ಇದು ನನ್ನ ಎತ್ತರ, ಇದು ನೋಡಿ, ಇದು ನನ್ನ ಎತ್ತರ. ನಾನು ಎಷ್ಟು ಅಡಿ ಇದ್ದೀನೋ ಅಷ್ಟು ಅಡಿನ ಇದು ತೆಗ್ದಿದ್ದಾರೆ. ಇದು ರೈತರಿಗೆ ಹೊಡೆಯೋದಕ್ಕೆ ಸಣ್ಣ ನೀರಾವರಿ ಇಲಾಖೆಯವರೇ, ಇದು ರೈತರಿಗೆ ಹೊಡೆಯೋದಕ್ಕೆ ಜಿಯಾಲಜಿ ಆ್ಯಂಡ್ ಮೈನ್ಸ್ ಅವರೇ, ಇದು ರೈತರಿಗೆ ಹೊಡೆಯೋದಕ್ಕೆ ತಹಶೀಲ್ದಾರ್ ಅವರೇ. ಯಾರು ಮಾಡಬೇಕಾಗಿರೋ ಕೆಲಸನ ಯಾರು ಮಾಡ್ತಾಯಿದ್ದೀವಿ? ಇದು ನಮ್ಮಪ್ಪನ ಮನೆ ಕೆಲಸನ ನನಗೆ ಕೊಡ್ತಾ ಇದ್ದೀರಾ ನೀವು ಸಂಬಳನ? ಆಗಲ್ಲ ಅಂದರೆ ದಯವಿಟ್ಟು ನಿಮ್ಮ ಸಂಬಳನ ಕೊಡಿ. ಎಷ್ಟೋ ಜನ ನಿರುದ್ಯೋಗಿಗಳು ತುಂಬ ಖುಷಿಯಾಗಿ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಡ್ಕೊಂಡು ಕೆಲಸ ಮಾಡ್ತಾರೆ. ನೀವು ಆರಾಮಾಗಿ ಮನೇಲಿ ನಿದ್ರೆ ಮಾಡಿಕೊಂಡು ಇಲ್ಲಿ ಯಾವ ಕೆರೆನಾದರೂ ಹಾಳಾಗೋಗಲಿ, ಏನಾದರೂ ಹಾಳಾಗೋಗಲಿ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀರಿ. ತಿಂಗಳ ಬರೋವಂಥ ಸಂಬಳ ಬಂದು ನಿಮ್ಮ ಅಕೌಂಟಿಗೆ ಬಿದ್ದರೆ ಸಾಕು. ಇಲ್ಲಿ ಯಾವನು ಮಣ್ಣು ಹೊಡಿತಾನೋ ಅವನ್ನೆಲ್ಲ ಲಂಚ ತಗೊಂಬಂದು ನಿಮ್ಮ ಜೋಬಿಗಿಟ್ಟರೆ ಸಾಕು. ನಿಮಗೆ ಲಜ್ಜೆಗೆಟ್ಟು ಕುಣಿತೀರ ಬಿಟ್ಟರೆ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನೀವು ಈ ಕೆರೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಈ ಮಧ್ಯರಾತ್ರಿಯಲ್ಲಿ ಸರ್ವತ್ತಲ್ಲಿ ಬಂದು ನಾವು ಕೆರೆನ ಉಳಿಸುವಂಥ ಕೆಲಸ ಆಗಿದೆ. ನಾವು ಇಲ್ಲಿಗೆ ಬಂದಾಗ 3:20, ಈಗ 4:17. ಇಲ್ಲಿವರೆಗೂ ಕೂಡ ಕಾಯ್ದು ನಾವು ಈಗ ಬಂದು ಅವ್ರ ಮೇಲೆ ನಿಲ್ಲಿಸಿ ಮಾತಾಡ್ಸೋಕೆ ಹೋದ್ರೆ ನಮ್ಮ ಮೇಲೆ JCB ಹಚ್ಚೋದಕ್ಕೆ ಬರ್ತಾನೆ ಅವನು. ಈಗ ಒಂದು ಟ್ರ್ಯಾಕ್ಟ್ರಿಯ ನಂಬರ್ಗಳಿಲ್ಲ, ಒಂದೇ ಒಂದು JCBಯ ಚಾಸಿ ಮತ್ತು ಇಂಜಿನ್ ನಂಬರ್ ಇದೆ, ಅದಕ್ಕೂ ಕೂಡ ನಂಬರ್ ಹಾಕಲ್ಲ. ಟ್ರ್ಯಾಕ್ಟ್ರಿಗಳಲ್ಲಿ ಒಂದೇ ಒಂದಕ್ಕೂ ನಂಬರ್ ಇಲ್ಲ. ಈ ರೀತಿಯಾಗಿ ಅವ್ರು ಕೆಲಸ ಮಾಡ್ತಿದ್ರೆ ನಿಮಗೆ ಆಧಾರ ಬೇಕು, ಪ್ರೂಫ್ ಬೇಕು. ನಂಬರ್ ಇಲ್ಲ ಕಂಡ್ರೆ ನಾವೇ ಹೆಂಗೆ ಹಾಕೋಣ? ಇಲ್ಲಿ ಯಾವನು ಹೊಡಿತವನೇ, ಇಲ್ಲಿ ಯಾರು ಹೊಡಿತವ್ರೆ, ಎಲ್ಲಿಗೆ ಹೊಡಿತವ್ರೆ ಅನ್ನೋದು ನಿಮಗೆ ಗೊತ್ತು. ಕೇಳಿದ್ರೆ ನಂಬರ್ ಇಲ್ಲ, ಪ್ರೂಫ್ ಇಲ್ಲ, ಐಡೆಂಟಿಟಿ ಇಲ್ಲ, ನಾವೆಂಗೆ FIR ಹಾಕಲಿ? FIR ಹೆಂಗೆ ಮಾಡಿಸ್ಲಿ? ಕ್ರಮ ಹೆಂಗೆ ಕೈಗೊಳ್ಳಿ? ಯಾರಿಗ್ರಿ ಹೇಳ್ತೀರಾ ನಿಮ್ಮ ಬುಟಾಟಿಕೆ ಸುಳ್ಳುಗಳನ್ನ? ಇಲ್ಲಿ ಯಾರು ಹೊಡಿತಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ಯಾಕೆ ಈಗ ಗೊತ್ತು ಹೇಳಿದ್ರೆ ತಿಂಗಳ ಜೈಬಿಗೆ ಬಂದು ಬೀಳೋವಂಥ ಲಂಚ ತಪ್ಪುತ್ತಲ್ಲ, ತಿಂಗಳ ಬಂದು ನಿಮ್ಮ ಮನೆಗೆ ಅವ್ರು ಕೊಡೋಂಥ ದಿನಸಿ ತಪ್ಪುತ್ತಲ್ಲ. ಈ ನೀಚ ಬಾಳನ್ನು ಬಾಳೋದಕ್ಕಿಂತ ನಿಜವಾಗಿಯೂ ರಾಜೀನಾಮೆ ಕೊಟ್ಟು ಮನೇಲಿರೋದು ಲೇಸು. ಒಂದು ಧ್ಯೇಯವನ್ನು ತೊಗೊಂಬಂದಿರ್ತೀರಲ್ಲ ನೀವು, ನಿಮ್ಮ ಧ್ಯೇಯ ವಾಕ್ಯ ಇರುತ್ತಲ್ಲ, ನಾನು ನಿಜವಾಗ್ಲೂ ಕೂಡ ಬಂದರೆ ಉಳಿಸೋವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ ಈಗ ಇಲ್ಲಿ ಇಲ್ಲದರೆ ಇರೋದು ಒಬ್ಬನಿಗೆ ಗೊತ್ತಿಲ್ಲ, ಆತ ಬಂದ, ಈಗ ಆತನೂ ವಾಪಸ್ ಹೋಗ್ತಾನೆ. ಬಂದ ನೋಡಿ, ಆತ ಬಂದ, ಈಗ ಆತ ವಾಪಸ್ ಹೋಗ್ತಾನೆ. ನೋಡಿ ಆತನು ಓಡೋಗ್ತಾನೆ. ಈಗ ಆತನು ನಿಲ್ಲೋದಿಲ್ಲ. ಇಲ್ಲಿ ನಾವು ನಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡಬೇಕು. ಇಲ್ಲಿ ಓಡ್ ಆತನು ನಿಲ್ಲೋದಿಲ್ಲ. ನಿಲ್ಲಿಸ್ರಿ, ಗಾಡಿ ಇಲ್ಲ, ಇಲ್ಲ ಬೀಳ್ತೀರಾ. ನೋಡಿ ಒಬ್ಬನಿಗೂ ನಂಬರ್ ಇಲ್ಲ, ಒಬ್ಬನದು ಕೂಡ ನಂಬರ್ ಇಲ್ಲ. ಯಾವನಪ್ಪ ಕೊಡ್ತಾರೆ ಇದಕ್ಕೆ ಪ್ರೂಫು? ನಂಬರ್ ಕೊಡಿ. ಯಾರು ಮನೆ ಮುರಿದು ತೊಗೊಂಬರಲಿ ನಿಮಗೆ ನಂಬರ್ಗಳನ್ನ? ಯಾರು ಕೊಡ್ತಾರೆ ನಂಬರ್ನ? ನೀಚ್ ಕೆಲಸ ಮಾಡೋಕ್ಕೆ ಬರೋರು ನಂಬರ್ ಹಾಕೊಂಬರ್ತಾರ? ಕಾಲ್ ಮಾಡಿದ್ರೆ ಆ ಮೀಟಿಂಗಲ್ಲಿದ್ದೀವಿ, ಈ ಮೀಟಿಂಗಲ್ಲಿದ್ದೀವಿ, ಕೆಲಸ ಇದೆ ಅಂತ ಹೇಳೋ ನಿಮ್ಮ ಅಧಿಕಾರಿಗಳ ಬಾಳು ಈ ರೀತಿಯಾಗಿದೆ. ನೋಡಿ ಓಡ್ತಾನೆ ಇದ್ದಾನೆ ಅವನು.
ನಂಬರ್ ಇಲ್ಲ. ಯಾರ ಮೇಲೆ ಎಫ್ ಐ ಆರ್ ಮಾಡಿಸ್ಲಿ? ಈಗ ನಾವು ತುಂಬ್ತಾ ಇದ್ರು, ಎಲ್ಲದಕ್ಕೂ ಸಾಕ್ಷಿ ಇದೆ. ಯಾರು ತುಂಬ್ತಾ ಇದ್ರು ಅಂತ ಹೇಳ್ಬೇಕಲ್ಲ. ಈಗ SLN ಅರ್ತ್ ಮೂವರ್ಸು ಅವ್ರದ್ದು ನಮ್ಮ ಹತ್ರ ಚಾಸಿಸ್ ನಂಬರ್ ಇದೆ, ಇಂಜಿನ್ ನಂಬರ್ ಇದೆ, JCBದು. ಅವ್ರನ್ನ ಹಿಡಿದು ನೀವು ಎಫ್ ಐ ಆರ್ ಹಾಕಿದ್ರೆ ಎಲ್ಲರೂ ಕರೆಸ್ತಾರಲ್ವಾ? ಆದರೆ ನೀವು ಆ ಕೆಲಸ ಮಾಡಲ್ವೇ? ಬರೋಷ್ಟು ಬಂದು ಜೇಬಿಗೆ ಬಿದ್ದುಬಿಟ್ರೆ ಆರಾಮಾಗಿ ನಾವು ಕೇಳಬೇಕು, ಮೇಲಧಿಕಾರಿಗಳನ್ನ ಕೇಳಬೇಕು, ನಮಗೆ ಪೊಲಿಟಿಕಲ್ ಪ್ರೆಷರ್ ಇದೆ, ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಎಫ್ ಐ ಆರ್ ಮಾಡ್ಸೋಕೆ ಒಂದು 15 ದಿನ ಮುಂದೆ ಹಾಕ್ತೀರಿ. ಅದಾದಮೇಲೆ ಮತ್ತೆ ಬಂದು ಕೇಳಿದ್ರೆ ಅಯ್ಯೋ ಮರೆತು ಬಿಟ್ವಿ, ಕೆಲಸದ ಪ್ರೆಷರು, ಮೀಟಿಂಗು, ಸ್ಪಾಟ್ ವಿಸಿಟ್ಟು, ಅದಿತ್ತು ಇದಿತ್ತು, ಪ್ಲ್ಯಾಂಟ್ ವಿಸಿಟ್ ಇತ್ತು ಅಂತೇಳಿ ಕಥೆಯಲ್ಲಿ ಮತ್ತೊಂದು ತಿಂಗಳು ಮುಂದೆ ಹಾಕ್ತೀರಿ. ಅದಾದಮೇಲೆ ಅಲ್ಲಿ ಕೇಸೇ ಮರ್ತೋಗ್ಬಿಟ್ಟಿರುತ್ತೆ. ಮತ್ತೇನಾದರೂ ಅಪರೂಪಕ್ಕೆ ಕೇಳಿದ್ರೆ ಅಯ್ಯೋ ಅದಾ ಮರೆತು ಬಿಟ್ವಲ್ಲ, ಮಾಡಬೇಕು ಎಫ್ ಐ ಆರ್ ಮಾಡಿಸ್ತೀವಿ. ಯಾವ ಲಿಮಿಟ್ಸ್ ಬರ್ತದೋ? ಇದು ಮೈನರ್ ಇರಿಗೇಷನ್ ಅವ್ರು ಮಾಡಬೇಕು, ನಮ್ಮ ಲಿಮಿಟ್ಸ್ ಬರಲ್ಲ ಅಂತ ನೀವು ಹೇಳ್ತೀರಿ. ಅವರು ಅಯ್ಯೋ ಇದು MI ಬರುತ್ತಲ್ಲ, ನಾವು ಬರಲ್ಲ, ನಾವು ಮಾಡ್ಸೋಕ್ಕಾಗಲ್ಲ ಅಂತಾರೆ. ಪೊಲೀಸವ್ರಿಗೆ ಹೇಳಿದ್ರೆ ಇದು ಅವ್ರವ್ರಿಗೆ ಕೊಟ್ಬಿಟ್ಟಿದ್ದೀವಿ ಈಗ ಎಫ್ ಐ ಆರ್ ಮಾಡೋದಕ್ಕೆ ಪವರ್ನ, ನಮಗೆ ಬರೋದೇ ಇಲ್ಲ ಅಂತಾರೆ. ತಹಶೀಲ್ದಾರ್ ಅವ್ರು ನಿನ್ನ ಕೇಳಂಗೇ ಇಲ್ಲ. ಏನಾಗ್ತಾ ಇದೆ ತುಮಕೂರು ಆಡಳಿತ? ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ, ಅಂದರೆ ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ಇನ್ನು ವಿಶೇಷ ಅಂದ್ರೆ ಅಲ್ಲಿ ಮಣ್ಣು ತುಂಬ್ತಾ ಇದ್ದ ಮತ್ತು ಮಣ್ಣು ಸಾಗಾಟ ಮಾಡ್ತಾ ಇದ್ದ ಒಂದೇ ಒಂದು ವಾಹನಕ್ಕೂ ಕೂಡ ನಂಬರ್ ಪ್ಲೇಟ್ ಇಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ವರದಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳ ಗಮನಕ್ಕೆ ತಂದ್ರೆ ಅವರು ಕೇಳೋದು ಗಾಡಿ ನಂಬರ್ ಇದ್ರೆ ಕೊಡಿ ಅಂತ. ಆದ್ರೆ ಈ ಕಳ್ಳರು ನಂಬರ್ ಪ್ಲೇಟ್ ತೆಗೆದು ಈ ರೀತಿ ಕಚ್ಚಡ ಕೆಲಸ ಮಾಡಿದ್ರೆ ಏನ್ ಮಾಡುವುದಕ್ಕೆ ಸಾಧ್ಯ? JCBಯ ಇಂಜಿನ್ ನಂಬರ್ ಮತ್ತು ಚಾಸಿ ನಂಬರ್ ಹಾಗೂ 2 ಬೈಕ್ಗಳ ನಂಬರ್ ಸಿಕ್ಕಿದ್ದು. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸವನ್ನ ಪ್ರಜಾಶಕ್ತಿ ಟಿವಿ ಮಾಡ್ತಿದೆ. ಇನ್ನು ಇಬ್ಬರು ಟ್ರ್ಯಾಕ್ಟರ್ ಚಾಲಕರು ಪ್ರಜಾಶಕ್ತಿ ಟಿವಿ ತಂಡಕ್ಕೆ ತಗಲಾಕೊಂಡಿದ್ದು ಮಣ್ಣು ಮಾಫಿಯಾ ಮಾಡೋದು ತಪ್ಪಲ್ವಾ? ಎಲ್ಲಿಗೆ ಇದನ್ನ ಸಾಗಾಣಿಕೆ ಮಾಡ್ತಾ ಇದ್ದೀರಿ? ಯಾರಿದಕ್ಕೆಲ್ಲ ಓನರ್ ಅಂದ್ರೆ ಅವ್ರು ಹೇಳಿದ್ದು ನಾವು ಚಾಲಕರಷ್ಟೇ, ನಮ್ಗೇನು ಗೊತ್ತಿಲ್ಲ, ಕೆಲ್ಸಕ್ಕೆ ಬನ್ನಿ ಅಂದ್ರು, ಅದಕ್ಕೆ ನಾವು ಬಂದಿದ್ದೀವಿ ಅಂತ ಅಷ್ಟೇ ಪದೇ ಪದೇ ಹೇಳ್ತಾ ಇದ್ರು. ಕಾಗೆ ಗೂಬೆ ಕತೆ ಹೇಳ್ತಾ ಇದ್ದೀನಿ ಇಲ್ಲಿ. ಮಣ್ಣು ಕೇಳ್ರಿ, ನಮಗೆ ಗೊತ್ತಿಲ್ಲ ಸರ್, ಯಾರು ಓಡಿಸ್ತಾವ್ರೆ ಅಂತ ನಮ್ಗೇನು ಸರ್ ಗೊತ್ತು? ಗೊತ್ತಾಗುತ್ತೆ, ಬೆಳಿಗ್ಗೆ ಗೊತ್ತಾಗುತ್ತೆ. ಇದೆಯಲ್ಲ ನಂಬರ್ಗಳೆಲ್ಲ ಇದೆಯಲ್ಲ, ಗೊತ್ತಾಗುತ್ತೆ. ನೋಡಿ ಇಲ್ಲಿ ಪೆಟ್ರೋಲ್ ಡೀಸೆಲ್ ಕ್ಯಾನ್ ಇಟ್ಕೊಂಡಿದ್ದಾರೆ. ಅವ್ರ ವೇಷಭೂಷಣ ನೋಡಿ, ಇದುವರೆಗೂ ಕೂಡ ಧೂಳಲ್ಲಿ ಮಣ್ಣು ಹೊಡೆದು ತಲೆ ತುಂಬ ಧೂಳು ತುಂಬ್ಕೊಂಡಿದೆ. ಎಲ್ಲ ಕೂಡ ಇದ್ರೂ ಮಣ್ಣು ಹೊಡಿತಿರೋದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ನಿಂಗೆ ಏಜ್ ಎಷ್ಟು? ನನ್ಗೆ 19 ವರ್ಷ. ನಿಮ್ಮ ಹೆಸರು? ನನ್ನ ಹೆಸರು ಬಾಬು ಅಂತ. ನಿನ್ನ ಹೆಸರು? ಅಫ್ನಾನ್. ಯಾರು ಹೊಡಿಸ್ತಿರೋದು ಮಣ್ಣು? ನಮ್ಗೇನು ಸರ್ ಗೊತ್ತು? ಹೇಳ್ರಿ, ಇಂಥ ಕಥೆಗಳನ್ನ ನಾವು ತುಂಬ ನೋಡಿದ್ದೀವಿ, ಹೇಳ್ರಿ. ನಾವು ಮಲ್ಸಾರದವ್ರು ಸರ್. ನಾವು ಇಲ್ಲಿ ನೋಡಿ, ಹಿಂಗಂದ್ರೆ ಸಾಕು ಧೂಳು ಬರುತ್ತೆ. ನಾಗೆಲ್ಲ ನೋಡಿಲಿ, ಇದಕ್ಕಿಂತ ಸಾಕ್ಷಿ ಬೇಕಾದ್ರೆ ಮಣ್ಣು ಹೊಡಿತಿದ್ರಿಲ್ಲ ಅನ್ನೋದಕ್ಕೆ. ಯಾಕೆ ಈ ರೀತಿ ಕೆಲಸ ಮಾಡ್ತೀರಾ ಸುಮ್ಮನೆ? ಆಯಿತು, ಈಗ ಹೊಡಿತಿದ್ರಿ, ತಪ್ಪು ಮಾಡಿದಿರಿ, ಯಾರು ಹೊಡಿಸ್ತಿದ್ರಿ ಹೇಳಿ? ನನಗೆ ಗೊತ್ತಿಲ್ಲ ಸರ್, ದೇವರಣಗಳು ಗೊತ್ತಿಲ್ಲ. ಡ್ರೈವರ್ ಅಷ್ಟೇ, ನಮ್ದೇನು ಗೊತ್ತಿಲ್ಲ ಸರ್ ನಮ್ಗೆ. ಅದು ಡ್ರೈವರ್ ಕೆಲಸ ಅಷ್ಟೇ ಸರ್ ನಮ್ದು. ಎಲ್ಲಿ ಹೊಡಿತಿದ್ರಿ? ಅಲ್ಲೆಲ್ಲ ಹೊಡಿತಾ ಇದ್ದಾರಲ್ಲ, ಇಲ್ಲೆಲ್ಲ. ಅಲ್ಲಿ ನೀನು ಎಲ್ಲಿ ಹೊಡಿತಿದ್ದೆ? ಎಲ್ಲ ಅಲ್ಲಿಗೇನೆ. ಅಲ್ಲಿಗೇನೆ. ಮತ್ತು ಈ ಕಡೆ ಬರ್ತಿದ್ದ ಗಾಡಿಗಳು ಇಲ್ಲಿ ಹೊಡಿತಿದ್ವಾ? ಯಾಕಡೆ ಹೇಳಿ? ಈ ಕಡೆ ಬರ್ತಿದ್ವಲ್ಲ ಗಾಡಿ, ಅದು ಗೊತ್ತಿಲ್ಲ ಸರ್. ನೀವು ಯಾವ ಕಡೆ ಹೊಡಿತಿದ್ದು? ನೀವು ಆ ಕಡೆ ಇಲ್ಲೇ ಎಲ್ಲ ಹೊಡಿತಾವ್ರಲ್ಲ ಸರ್, ಅಲ್ಲೇ ನಾವು ಹೊಡಿತಿದ್ದು. ಅದು ಯಾಕೆ ನೈಟ್ ಹೊತ್ತು ಮಾತ್ರ ತುಂಬೋದು? ನಮಗೆ ಗೊತ್ತಿಲ್ಲ ಸರ್, ಕರ್ಕೊಂಬಂದರು. ಯಾರು ಓನರ್? ಯಾರು ನಿಮಗೆ ಕರ್ಕೊಂಬಂದಾರ? ಯಾರು ಓನರ್? ಡ್ರೈವರ್ ಸರ್. ನಾವು ಮಲ್ಸಂದ್ರಕ್ಕೆ ಗಾಡಿ ಮಲ್ಸಂದ್ರದ್ದು ಅಷ್ಟೇ. ಅದೇ ಯಾರು ನೀನು ಕರ್ಕೊಂಬಂದಿದ್ದಾರು? ಅಲ್ಲಿದ್ರದವ್ರು, ಮಲ್ಸಂದ್ರದವ್ರು. ಇವರು ಯಾರು ಹೇಳಬೇಕು? ನೀವು ಹೇಳೋ ತನಕ ನಾನು ಈಗಲೇ ಬೇಕಾದ್ರೆ ಪೊಲೀಸವ್ರನ್ನ ಕರೆಸ್ಕೊತೀನಿ, ಬಿಡೋದೇ ಇಲ್ಲ, ಅದೇನಾಗುತ್ತಾಗಲಿ. ಫ್ರೆಂಡು ಸರ್ ಅವನು. ಮಾತಾಡ ಹೇಳೋ. ಎಲ್ಲಿದ್ಯಾ? ಇಲ್ಲೇ ಕೆರೆಯರಿ ಮೇಲೆ. ಯಾರ್ಯಾರು? ನಾನು, ಇಲ್ಲಿ ಅಣ್ಣವರೆಲ್ಲ ಇದ್ದೀವಿ. ಯಾಕೆ? ಯಾವಣ್ಣವ್ರು? ನಾನು ಮಲ್ಸಂದ್ರ. ಮಲ್ಸಂದ್ರ ಅಣ್ಣ, ಇವರು ಡ್ರೈವರು. ಮಲ್ಸಂದ್ರ? ಎಲ್ಲರು ಇವರು? ಅಲ್ಲೇ ಮಣ್ಣು ಹೊಡೆತಾವೆಲ್ಲ ವಿಡಿಯೋ ಮಾಡ್ತಾವ್ರಂತೆ. ಹಲೋ, ಸರಿ ಆಯ್ತು. ನೀವು ಮಾತನಾಡುತ್ತಿರುವ ವ್ಯಕ್ತಿ ನಿನ್ನ ಫ್ರೆಂಡ್ಗೆ ಹೆಂಗಮ್ಮ ಗೊತ್ತು ಮಣ್ಣು ಹೊಡಿತಿರೋದು? ಸರ್ ಜೊತೆಗೆ ಅವನಲ್ಲ ಸರ್, ನನ್ನ ಜೊತೆ. ಡ್ರೈವರಾ? ಹ್ಞೂ. ಎಷ್ಟು ದಿವಸದಿಂದ ಹೊಡಿತಿದ್ದೀರಾ ಇಲ್ಲಿ?
ನಾವು ಇವತ್ತೇ ಸರ್ ಬಂದಿರೋದು. ಮುಂಚೆ ಹೊಡಿತಿದ್ರಾ? ಗೊತ್ತಿಲ್ಲ ಹೊಡಿತಿದ್ರೋ ಇಲ್ವೋ ಗೊತ್ತಿಲ್ಲ. ಇವತ್ತು ಕಟ್ಸಿದ್ರು. ನೆನ್ನೆ ಡೇ ಮೊನ್ನೆ ಇದಕ್ಕೆ ಹೋಗಿದ್ದು ಹುಷಾರಿರಲಿಲ್ಲ. 3 ದಿವಸದಿಂದ ಇವತ್ತೇ ಬಂದಿರೋದು ನಾನು. ನೀವು ಇವತ್ತೇನಾ? ನಂದು ಹೊಸಬ್ರು ಗೊತ್ತಿಲ್ಲ. ಒಟ್ನಲ್ಲಿ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಸೇರಿದ ಕಟ್ಟೆ ಮತ್ತು ಕೆರೆಗಳಲ್ಲಿ ಅಕ್ರಮವಾಗಿ ಮಣ್ಣು ಮಾಫಿಯಾ ಹೆಚ್ಚಾಗ್ತಾ ಇದ್ದು ರಾತ್ರೋರಾತ್ರಿ ಮಣ್ಣು ಬಗೆದು ಸಂಪತ್ತನ್ನ ನಾಶ ಮಾಡ್ತಿದ್ದಾರೆ. ಮಣ್ಣು ಮಾಫಿಯಾವನ್ನ ನಡೆಸ್ತಾ ಇದ್ದವರನ್ನ ಪ್ರಜಾಶಕ್ತಿ ಟೀಮ್ ಬೇಟೆಯಾಡಿದ್ದು ಮಣ್ಣು ದಂಧೆಕೋರರ ಚಳಿ ಬಿಡಿಸೋ ಕೆಲಸ ಮಾಡಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂಥವರ ಬಗ್ಗೆ ಗಮನ ಹರಿಸಿ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ನಿಲ್ಲಿಸಿ ಬ್ರದರ್, ಏನಕ್ಕೆ ಹೋಗ್ತೀರಾ? ಆ ಗಾಡಿನೂ ಕದ್ದು ಹೋಗ್ತಿದೆ. ಹಚ್ಚಿ ಮೇಲೆ ಹಚ್ಚಿ, ಹಚ್ಚಿ ಸರ್, ಹಚ್ಚಿ ಹಚ್ಚಿ ಮೇಲೆ ಹಚ್ಚಿ, ಹಚ್ಚಿಸ್ರಿ. ನೋಡಿ ಮೇಲೆ ಹಚ್ಚೋದಕ್ಕೂ ಕೂಡ ಏಸ್ತಾ ಇರೋಂಥವ್ರು ಇವರು.